ಕುಂಕುಮ ಸಾಹಿತ್ಯ ಭಾಗ 6 ಕಂಠಾಮೂಲ. ಸೈಲೆನ್ಸ್. ಕರಗು ಕರಗೆನ್ನಯ ಕರುಣಾಮೃತ ರಸಧಾರೆ, ಕರಗಿ ಸೆನ್ನಯ ಮನದ ವಿಷದ ಛಾಯೆ, ಅರಳಿ ಸೆನ್ನಯ ಒಡಲ ಕುಸುಮದ ಭಾವೆ, ಮರಳಿ ಸೆನ್ನಯ ಅಮಲ ಕದಡದ ಕಾಯೆ, ಸೇರಿ ಸೆನ್ನಯ ಪಾದವ ಪರಮ ಪಾದದೊಳಗೆ, ಕರಗು ಕರಗೆನ್ನಯ ಕರುಣಾಮೃತ ರಸಧಾರೆ. ಗಂಟ್ಲಿದೆ ಅಂದ್ಬಿಟ್ಟು ಗಂಟ್ಲು ಹರ್ಕೊಳ್ಳೋದಲ್ಲ, ಯೋಚನೆ ಮಾಡಿ ಮಾತನಾಡ್ಬೇಕು ತಾನೆ. ಏನ್ ಸುಮ್ಮನೆ ಆಯ್ತಾ ಮೂರ್ಖತ್ತೆ ವಯಸ್ಸು? ಅದೇನೋ ಹೇಳ್ತಾರಲ್ಲ, 3 ಬಿಟ್ಟು ಬಂದಿರೋದಲ್ಲ, ಒಬ್ಬೊಬ್ರು 6 ಬಿಟ್ಟು ಬಂದಿರ್ತಾರೆ. ಯಾರೇನೂ ಬಾಯ್ಬಿಟ್ಟು ಹೇಳ್ಕೊಳ್ಳಲ್ಲ, ನೋಡಿದ್ರೆ ಗೊತ್ತಾಗುತ್ತೆ ಒಳಗಿನ ಭಾವ ಆಚೆ ಬರೋ ಹಾಗಿರುತ್ತೆ. ನಾನು ಬಿಟ್ಟು ಬಂದಿರೋದು ನಾಚಿಕೆ ಮಾನ ಮರ್ಯಾದೆ ಅಲ್ಲ, ಅದು ಬೇರೆ ಬಾಪ್ತು. ನಾನು ಬಿಟ್ಟು ಬಂದಿರೋದು ಸೃಷ್ಟಿ ಸ್ಥಿತಿ ಲಯ. ಖತರ್ನಾಕ್ ಕಂತ್ರಿ ನನ್ನ ಮಕ್ಕಳ್ರಿ ಇವರು. ಇಂಥವ್ರು ಅದೆಲ್ಲೇ ಸಿಕ್ಲಿ, ಮೊದಲನೇ ನೋಟ ಭೇಟಿ ಸಂಭಾಷಣೆ ಗೊತ್ತಾಗಬೇಕು, ಓ ಇದು ಕೇಸು ಆ ಥರದ್ದು ಅಂತ. ಇಲ್ಲ ಅಂತಂದ್ರೆ ಬದುಕು 3 ಬಟ್ಟೆ ಆಗೋದ್ರಲ್ಲಿ ಸಂಶಯನೇ ಇಲ್ಲ. 6 ಬಿಟ್ಟವ್ರ ಸಂಖ್ಯೆ ಸಮಾಜದಲ್ಲಿ ಸಿಕ್ಕಾಪಟ್ಟೆ ಜಾಸ್ತಿ ಆಗೋಗ್ಬಿಟ್ಟಿದೆ. ಹಾಗಾಗಿ ಈ ವಿಷಯನ ಹೇಳಬೇಕಾಗಿ ಬಂತು. ಅಂತಂದ್ರೆ ಈ 6 ಬಿಟ್ಟವರಿಗೂ ಕಂಠಾಮೂಲಕ್ಕೂ ಏನ್ ಸಂಬಂಧ ಅಂತಾನ? ಕಮ್ ಲೆಟ್ಸ್ ಫಿಗರ್ ಇಟ್ ಔಟ್. 6 ಹೇಳದೆ 6 ಅರುಹಿದರೇನು, ಮನಮದು ಅರಳು ಮಲ್ಲಿಗೆಯಂತಲ್ಲವೇ? ಆರದೆ ಆ ವಿಷವು ಆ ವೇಷವಾದರೇನಂತೆ, ದಕ್ಕೀತೆ ಸಂಸಾರ ಸಂಸರ್ಗ ಆರೇಳಾಳವಾಗದೆ. ವಿಷಕಾರೋ ಅಂತವು ಅವು ಜಂತುವಾಗಿರ್ಲಿ, ಹಾವಾಗಿರ್ಲಿ, ಚೇಳಾಗಿರ್ಲಿ, ಜೇಡ ಅಥವಾ ಇನ್ಯಾವುದೇ ಆಗಿರ್ಲಿ, ನಮಗೆ ಗೊತ್ತಿದೆ ಅವು ಬಂದು ಕಚ್ಚಿದ್ರೆ ಮಾತ್ರ ವಿಷ ದೇಹಕ್ಕಿಳಿದು ರಕ್ತಗತವಾಗುತ್ತೆ ಅಂತ. ಮನುಷ್ಯರಲ್ಲಿ ಹಾಗಲ್ವಲ್ಲ, ಅವು ಕಣ್ಣು ಕಿವಿ ಮೂಗು ದೇಹದ ಕಣ ಕಣದಿಂದಾನು ವಿಷ ಕಾರ್ತಿರ್ತವೆ, ಗೊತ್ತೇ ಆಗೋಲ್ಲ. ಯಾಕಂತಂದ್ರೆ ಮೇಲಿದ್ದೆಷ್ಟು ಮೌನ ಮನನ ಮನಸ್ಸಿನ ಲೆಕ್ಕಾಚಾರ, ಹಾಗಾಗಿ ಗೊತ್ತಾಗಲ್ಲ. ಆಮೇಲೆ ಬಾಯ್ಬಿಟ್ಟು ಮಾತಾಡೋದು ನೋಡಿ, ಇನ್ನು ಇವರಂತ ಸಭ್ಯಸ್ಥ ಅಕ್ಕ ಪಕ್ಕ ಇರೋದಕ್ಕೆ ಸಾಧ್ಯನೇ ಇಲ್ಲ. ಆ ಥರ ಎಂಥ ಸ್ವಚ್ಛ ಸಿಹಿಯಾದ ಮಾತು. ನಮ್ಮ ಇಡೀ ಜೀವನ ಎತ್ತಿ ಹಿಡಿಯೋಕ್ಕೆ ಇಂಥವ್ರೊಬ್ಬರಿದ್ರು ಸಾಕಲ್ವಾ? ಮತ್ತಿನ್ಯಾರು ಬೇಕು ಹೇಳಿ? ಅಂತ ಅದ್ಭುತ ಸಲಹೆ ಸಹಾಯಾರ್ಥಗಳು. ಯಾಕಿಂತವ್ರನ್ನ 6 ಬಿಟ್ಟವರ ಕ್ಯಾಟಗರಿಗೆ ಸೇರಿಸಬೇಕಾಗತ್ತೆ ಅಂದ್ರೆ, ಉಳಿದವೆಲ್ಲ ತಮ್ಮ ನ್ಯೂನತೆಗಳನ್ನ ಗೊತ್ತಿಲ್ಲದೇನೆ ಬಿಟ್ಕೊಡ್ತಾವೆ. ಇವು ತುಂಬಾ ಸೂಕ್ಷ್ಮ, ತುಂಬಾ ಚಾಲಾಕಿ, ಬಿಟ್ಕೊಡಲ್ಲ. ಇಂಗ್ಲಿಷಲ್ಲಿ ಇಂಥವ್ರಿಗೆ ಆಸ್ ಸ್ಲೈ ಆಸ್ ಅ ಫಾಕ್ಸ್ ಅಂತಾರೆ, ಕನ್ನಡದಲ್ಲಿ ಇಚ್ಛಾಧಾರಿ ವಿಷ ಸರ್ಪ. ನಂಗೆ ಒಂದೊಂದ್ಸಲ ಏನನ್ಸುತ್ತೆ ಗೊತ್ತಾ, ಪರಶಿವನ ಕತ್ತಿಗೆ ಆಗ ಬರುವಂತ ಅಲಂಕಾರಕ್ಕೆ ಒಂದು ಅಪ್ರತಿಮ ಸರ್ವಶ್ರೇಷ್ಠ ಪ್ರಭೇದಕ್ಕೆ ಗಣಗಳು ಹುಡುಕಾಟದಲ್ಲಿದ್ದಂಥ ಕಾಲಘಟ್ಟ. ಪಾಪ ಸೃಷ್ಟಿಲಿರೋ ಅಷ್ಟೂ ಪ್ರಭೇದಗಳು ಏನು ಅರ್ಜಿ ಹಾಕಿರಲ್ವಾ? ಹಾಕಿರ್ತವೆ ತಾನೆ. ಆದ್ರೇನ್ ಮಾಡ್ಲಿ, ಕೊನೆಗೂ ಒಂದು ವಿಶೇಷ ವಿಷ ಸರ್ಪಕ್ಕೆ ವಾಸುಕಿಗೆ ಮಾತ್ರ ಆ ಯೋಗ್ಯತೆ ದಕ್ತು. ಪಾಪ ಉಳಿದವೆಲ್ಲ ಏನ್ ಮಾಡ್ತವೆ? ಬೇಜಾರು ಮಾಡ್ಕೊಂಡ್ವು. ದೇ ವೆಂಟ್ ಜಾಬ್ಲೆಸ್ ಫಾರ್ ಅ ಲಾಂಗ್ ಟೈಮ್. ಆಮೇಲೆ ಇವಿಷ್ಟು ಪ್ರಸಂಗ ಪರಶಿವನ ಕಂಠ ಮತ್ತದ್ರ ವಿಷದ ಸುತ್ತ ಆಗಿತ್ತಾದ್ರಿಂದ ಆ ಒಂದು ವಿಷಯಗಳಿಗೆ ವಿಷಮ ಸಂದರ್ಭ ಹಾಗೆ ಉಳ್ಕೊಂಡು ಬೆಳ್ಕೊಂಡು ಬಂತ. ಐ ಡೋಂಟ್ ನೋ ಫಾರ್ ಶೂರ್, ಪ್ಲೀಸ್ ಕರೆಕ್ಟ್ ಮೀ ಇಫ್ ಐ ಆಮ್ ರಾಂಗ್. ಇಲ್ಲಾಂತಂದ್ರೆ ಇವತ್ತಿನ ಕಾಲಕ್ಕೆ ನಮ್ಮಗಳ ಮಧ್ಯೆ ನಾವು ಈ ತರ ಆಗಿರೋದಕ್ಕೆ ಕಾರಣನಾದ್ರೂ ಏನು? ಐ ಮೀನ್ ಐ ಡೋಂಟ್ ಗೆಟ್ ಇಟ್. ಚಿತ್ರ ವಿಚಿತ್ರ ರೀತಿಯಲ್ಲಿ ವಿಷ ಕಾರೋದು, ತಂದಿಟ್ಟು ತಮಾಷೆ ನೋಡೋದು, ಸುಸೂತ್ರವಾಗಿ ಆಗೋ ಕೆಲಸಕ್ಕೆ ಕಲ್ಲು ಹಾಕೋದು, ಒಬ್ಬರ ಬಗ್ಗೆ ತೀಟೆ ತೀರಿಸ್ಕೊಳ್ಳೋದಕ್ಕೆ ಅಂತಾನೆ ಅಪಪ್ರಚಾರ ಮಾಡೋದು. ಇವಿಷ್ಟು ಮಾಡಿ ಇಂಥವರು ಸೂರ್ಯ ಮುಳುಗಿ ಕತ್ಲಾಗ್ತಿದ್ದಾಗೆ ಒಬ್ಬರೇ ಕೂದಿದ್ದಂತೆ ಮಾಡಿದ್ದನ್ನ ಮೆಲ್ಕ್ ಹಾಕೊಂಡು ವಿಚಿತ್ರ ವಿಕೃತ ಆನಂದ ಕೀಳಿತಾರೆ. ಇಂಥವರಿಗೆ ಬೇರೆ ನಶೆನೇ ಬೇಕಾಗಿರಲ್ಲ. ಇದೇ ಅವರ ನಶೆ, ಇದೇ ಅವರ ಮೂಲ ವೃತ್ತಿ, ಮೂಲ ಪ್ರವೃತ್ತಿ ಎಲ್ಲಾನು. ಇಂಥವ್ರು 6 ಬಿಟ್ಟವರು ಹೌದಾ ಅಲ್ವಾ ಹೇಳಿ? ಆಮೇಲೆ ಇಂಥವ್ರು ತೀರಾ ಹಿಂಗೆ ಅಂತ ಗೊತ್ತಾಗಿ ಅದೊಂದಿನ ಯಾವಾಗ್ಲಾದ್ರೂ ಆಳವಾಗಿ ಪ್ರಶ್ನೆ ಮಾಡಿದ್ರೆ 6 ಬಿಟ್ಟವರ ಡಿಫೆನ್ಸ್ ಸ್ಟೇಟ್ಮೆಂಟ್ ಏನ್ ಗೊತ್ತಾ? ಇಲ್ಲ ಗುರು, ಅದೊಂಥರ ಪಾತಾಳದಲ್ಲಿದ್ದೀನಿ, ಕೊಚ್ಚೆ ಗುಂಡಿಯಾಗಿ ತುಂಬಾ ರಾಡಿಯಾಗಿದೆ, ಇನ್ನೊಂದು ಸ್ವಲ್ಪ ದಿನ ಸದ್ಯಕ್ಕೆ ನಾನಿರೋದೇ ಹೀಗೆ.
ಎಷ್ಟು ದಿನ ಗೊತ್ತಿಲ್ಲ. ಪ್ರತಿ ಸಲನೂ ನೆಕ್ಸ್ಟ್ ಡೇಟ್ ಅಪ್ಡೇಟ್ ಆಗ್ತಿರುತ್ತೆ. ಅಂತ್ಯನೇ ಇಲ್ದಿರೋ ಸುಳಿಗೆ ಇವರು ಬಿದ್ದಾಯ್ತು. ಒಬ್ರೇ ಬೇಜಾರಾಗಿ ಜೀವನ ಓತ್ಲ ಆಗೋಗ್ಬಿಡುತ್ತೆ ಅಂತ ಅಕ್ಕಪಕ್ಕ ಇರೋರ್ನೆಲ್ಲ ಬಲಿ ಎತ್ತಿ ಬಿಡೋದು. ಎಂತ ಅನ್ಯಾಯ ನೋಡಿ. ಹಾಗಾಗಿ ಇಂಥವರಿಂದ ನಾವು ದೂರ ಆಗಿ ಅವರನ್ನು ನಮ್ಮಿಂದ ದೂರ ಹಾಕಿಸಿ ಅಂಥವ್ರನ್ನ ಅವರಷ್ಟಕ್ಕೆ ಬಿಟ್ಬಿಡ್ಬೇಕು. ಅಷ್ಟು ಬಿಟ್ರೆ ಇನ್ನೇನ್ ಮಾಡಕ್ ಸಾಧ್ಯ ಹೇಳಿ? ಅವ್ರ ವಿಷ ನಮ್ಮಲ್ಲಿ ತುಂಬಿಕೊಂಡು ನಾವು ವಿಷಕಾರೋರಾಗಿ ಇನ್ನೊಬ್ಬರ ಜೀವನಕ್ಕೆ ಮುಳ್ಳಾಗಿ ಯಾಕೆ ಈ ವೃತ್ತಾಂತನ ಮುಂದುವರ್ಸ್ಕೊಂಡು ಹೋಗ್ಬೇಕು ಹೇಳಿ? ಸಭ್ಯ ಸದೃಢ ವಿಚಾರವಂತ ಮನಸ್ಸು ಇಂಥ ಅಸಭ್ಯ ಅಸಹ್ಯಗಳ ಜೊತೆ ಯಾವತ್ತೂ ಕೈ ಜೋಡಿಸಲ್ಲ, ಯಾವತ್ತೂ ಜೊತೆಗೂಡಿ ಹೆಜ್ಜೆ ಇಡಲ್ಲ. ಬೆಸೆದು ಬೆಳೆಯಲಿ ನಿಮ್ಮಗಳ ಆಶಯ, ಹೊಸೆದು ಕಲಿಯಲಿ ರನ್ಮನಗಳ ವ್ಯವಸಾಯ. ವಿಷವಾಗಲಿ ವಶವಾಗಲಿ ಮೃತವಾಗಲಿ ಗತವಾಗಲಿ ನೆನಪಿರಲಿ ಶಿವನಿರುವನು ಕಂಠಾಮೂಲ. ಅಡೋಟ್ನಾಥ.